ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನವೂ ಸಹ ನೀವು ಯೆರೂಸಲೇಮಿನಲ್ಲಿ ವಾಸಿಸುವುದಕ್ಕೆ ಮನಸ್ಸು ಮಾಡಿರಿ. ಈ ಒಂದು ವಿಷಯದ ಕುರಿತು ವಾಕ್ಯಗಳನ್ನು ಕೇಳಿಸ್ಕೊಳಕ್ಕೆ ಹೋಗ್ತೀರಾ. ಈ ಒಂದು ಸಂದೇಶ ನಿಮಗೆ ಆಶೀರ್ವಾದವಾಗಿರ್ತದೆ. ಕೇಳಿಸ್ಕೊಳ್ರಿ, ನಂಬರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಯೆರೂಸಲೇಮಿನಲ್ಲಿ ವಾಸ ಮಾಡುವುದಕ್ಕೆ 7 ಅರ್ಥ ಇದೆ. ನೆಕ್ಸ್ಟ್ ವೀಕು ಇನ್ನು ಬಾಕಿ ನಾನು ಅರ್ಥಗಳು ಹೇಳ್ತೇನೆ. ಯಾಕೆ ವಾಸ ಮಾಡಬೇಕು ಯೆರೂಸಲೇಮಿನಲ್ಲಿ? ಯಾಕೆ ಯೇಸುವಿನಲ್ಲಿ ಇರಬೇಕು? ಯಾಕೆ ನಾನು ನೀನು ಸಮಾಧಾನವಾಗಿರ್ಬೇಕು? ಸಮಾಧಾನ ಪ್ರಭುವಾದ ಯೇಸು ಸ್ವಾಮಿಯನ್ನು ಹಿಂಬಾಲಿಸೋಕ್ಕೆ ಯಾಕೆ ಮನಸ್ಸು ಮಾಡಬೇಕು? ಯಾಕೆ ಮನಸ್ಸು ಮಾಡಿ? ಯಾಕೆ ನೀನು ಮನಸ್ಸು ಮಾಡಿದ್ಯಾ? ಯಾಕೆ ನಾನು ನೀನು ಮನಸ್ಸು ಮಾಡಿದ್ದೀವಿ? ದಟ್ ಮೀನ್ಸ್ ನೀನು ನಿನ್ನ ಶಕ್ತಿಯಿಂದಲ್ಲ. ಇವತ್ತು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನ ಕೃಪೆಯಿಂದಲೇ. ನಾನು ನೀನು ನಿನ್ನ ಸ್ವಂತ ಶಕ್ತಿಯಿಂದ ಯಾರೂ ಸಹ ಯೇಸುಸ್ವಾಮಿನ ಹಿಂಬಾಲಿಸೋಕ್ಕೆ ತೀರ್ಮಾನ ಮಾಡಿಲ್ಲ. ನಾವೆಲ್ಲರೂ ಇವತ್ತು ಯೇಸುವಿನಲ್ಲಿ ಇರೋದು ಆತನ ಕೃಪೆಯಿಂದನೇ. ಹಾಗಾದರೆ ಯಾಕೆ ಆತನಲ್ಲಿ ಇರಬೇಕು? ಯಾಕೆ ಇವರು ಸಹ ಯೆರೂಸಲೇಮಲ್ಲಿ ವಾಸ ಮಾಡೋಕ್ಕೆ ತೀರ್ಮಾನ ಮಾಡಿದ್ರು? ಯೆರೂಸಲೇಮ್ 2 ಅರ್ಥವನ್ನು ತೋರಿಸ್ತದೆ. ಒಂದು ಯೇಸುವಿನಲ್ಲಿರೋದು, ಎರಡನೇದಾಗಿ ಸಭೆಗೆ ಕನೆಕ್ಟ್ ಆಗಿರೋದು. ಸಭೆಗೆ ಡಿಸ್ಕನೆಕ್ಟ್ ಆಗಿರಬೇಡಿ. ಇಲ್ಲ ನಾನು ಬಂದು ಹೋಗ್ತೀನಿ ಅಷ್ಟೇ, ನಾನೇನು ಮೆಂಬರ್ ಆಗಿರಲ್ಲ, ಆ ಥರ ಇರಬೇಡಿ. ಯಾರೇ ಒಬ್ಬರು, ಎಲ್ಲರೂ ಗಮನ ಇಡ್ರಿ, ಬೈಬಲ್ನಲ್ಲಿ ಸಭೆಯ ಆಫೀಸ್ ಬಗ್ಗೆ ಬರೆಯಲ್ಪಟ್ಟಿದೆ. ಒಂದು ಪ್ರಾಫೆಟ್, ಟೀಚರ್, ಎವಾಂಜಲಿಸ್ಟ್, ಪಾಸ್ಟರ್. ಇವರೆಲ್ಲರೂ ಯಾರ ಅಂಡ್ರಲ್ಲಿರ್ಬೇಕಂದ್ರೆ ಅಪೋಸ್ತಲ ಅಂಡ್ರಲ್ಲಿರ್ಬೇಕು. ಒಂದು ಅಪೋಸ್ತಲನ ಅಂಡ್ರಲ್ಲಿರ್ಬೇಕು. ಯಾರೇ ಇರ್ಬೋದು. ನಾನು ಪ್ರಾಫೆಟ್ ಸಭೆ ಇಲ್ಲ ಅಂದರೆ ಓ ವೆರಿ ಕೇರ್ಫುಲ್. ಯಾರಾದರೂ ನಾನು ಎವಾಂಜಲಿಸ್ಟ್ ಸಭೆ ಇಲ್ಲ ಅಂದರೆ ಓ ಬಿ ವೆರಿ ಕೇರ್ಫುಲ್. ಯಾರಾದರೂ ನಾನು ಟೀಚರ್ ಒಳ್ಳೆ ಸಖತ್ತಾಗಿ ಪ್ರಸಂಗ ಮಾಡ್ತೀನಿ ನಾನು, ಆದರೆ ಯಾವ ಸಭೆ ಅಂತ ಹೇಳೋಕ್ಕೆ ನಾಚಿಕೆ ಪಡ್ತಾರೆ ಅಂದರೆ ವೆರಿ ಕೇರ್ಫುಲ್. ಅದು ಮಾತ್ರವಲ್ಲದೆ ಯಾರಾದರೂ ಒಂದು ವೇಳೆ ನಾನು ಜಸ್ಟ್ ಪಾಸ್ಟ್ರು ಆದರೆ ನಂಗೆ ಸಭೆ ಇಲ್ಲ, ವೆರಿ ಕೇರ್ಫುಲ್. ಅಪೋಸ್ತಲನ ಅಂಡರಲ್ಲಿ ಇರಲೇಬೇಕು. ದಟ್ಸ್ ಅ ಬಿಬ್ಲಿಕಲ್ ಪ್ರಿನ್ಸಿಪಲ್. ಹಾಗಾದರೆ ಒಂದು ಯೇಸುಸ್ವಾಮಿ ನಂಬಿರುವಂಥ ಒಬ್ಬ ದೇವ ಮಗನು, ದೇವ ಮಗಳು ಒಂದು ಸಭೆ ಕನೆಕ್ಟ್ ಆಗಿದ್ರೇ ಅವನಿಗೆ ಇದೆಲ್ಲ ಆಶೀರ್ವಾದಗಳಿರುತ್ತೆ. ಸೊ ಅವರು ಆ ಸಭೆಗೆ ಕನೆಕ್ಟ್ ಆಗಿ ಯೇಸುವನ್ನು ಹಿಂಬಾಲಿಸಬೇಕಾದ್ರೆ, ಪ್ರಿಯ ದೇವರ ಮಕ್ಕಳೇ, ಆ ಒಂದು ಆಶೀರ್ವಾದ ನೋಡಿ ಇವರೆಲ್ಲರೂ ತೀರ್ಮಾನ ಮಾಡಿದ್ರು. ಅದರಿಂದ ಜನ ಅವ್ರನ್ನ ಆಶೀರ್ವಾದ ಮಾಡಿದ್ರು. ಸಂಭಾವ್ ಪ್ರಿಯ ದೇವರ ಮಕ್ಕಳೇ, ನನಗೆ ನಿನಗೆ ಖಂಡಿತವಾಗಿ ಆಶೀರ್ವಾದದ ಒಂದು ಚಾನಲ್ ಉಂಟಾಗ್ತದೆ ಎಲ್ಲ ರೀತಿಯಲ್ಲಿ. ನಾನು ಮೊದಲುಗೊಂಡು ನಾನು ಪಾಸ್ಟರ್ ಆಗಿದ್ದೀನಿ, ನಾನು ಇಷ್ಟ ಬಂದಂಗೆ ಯಾವುದೋ ಒಂದು ಸಭೆ ತಿರುಗಾಡೋಕ್ಕಲ್ಲ ನಾನಿರೋದು. ನಾನು ಸಹ ಡಿವೈನ್ ಗಾಸ್ಪಲ್ ಚರ್ಚ್ಗೆ ಸಂಬಂಧಪಟ್ಟವನು. ಸೊ ಯಾರಾದರೂ ಒಂದು ವೇಳೆ ಇದುವರೆಗೂ ಮೆಂಬರ್ಶಿಪ್ ತೊಗೊಂಡಿಲ್ಲ, ದಯವಿಟ್ಟು ತಗೊಳ್ಳಿ. ಒಂದು ಸಭೆಗೆ ಕನೆಕ್ಟ್ ಆಗಿರು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಯೆರೂಸಲೇಮಿನಲ್ಲಿ ವಾಸ ಮಾಡೋದಕ್ಕೆ ಅರ್ಥ ಇದೆ, ಸುಮಾರು 7 ಅರ್ಥ ಇದೆ. ಅದನ್ನು ಇವಾಗ ನಾವು ಕಲಿಯೋಣ. ಅದಕ್ಕೆ ವಚನ ನಾವು ನೋಡೋಣ. ಕೀರ್ತನೆ 128, 5 ಮತ್ತು 6ನೇ ವಚನ. ಚೀಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಮಕ್ಕಳನ್ನು ಕಾಣುವನಾಗಿ ಆಗಲಿ. ಇಲ್ಲಿ ನಾವು ನೋಡ್ತೀವಿ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೀನು ನೋಡು. ಯೆರೂಸಲೇಮಿನಲ್ಲಿದ್ದರೆ ನಿನಗೆ ಸೌಭಾಗ್ಯ ಉಂಟಾಗುತ್ತೆ. ಯಾರ್ಯಾರಿಗೆ ಇವತ್ತು ಸೌಭಾಗ್ಯ ಇಲ್ಲ, ದೌರ್ಭಾಗ್ಯ ಇದೆ? ಯಾರ್ಯಾರ ಜೀವಮಾನದಲ್ಲಿ ಏನೇನು ಫೇಸ್ ಮಾಡ್ತಾ ಇದೆಯಪ್ಪ? ಭಯಪಡಬೇಡ. ಮೊದಲು ಯೆರೂಸಲೇಮಿನ ರಾಜನಾದ ಯೇಸು ಕ್ರಿಸ್ತನನ್ನು, ಒಬ್ಬನೇ ರಕ್ಷಕನಾಗಿರುವ, ಒಬ್ಬನೇ ದೇವರಾಗಿರುವ, ಒಬ್ಬನೇ ಸತ್ಯದೇವರಾಗಿರುವ ಯೇಸು ಕ್ರಿಸ್ತನಿಗೆ ನಿನ್ನ ಹೃದಯವನ್ನು ಒಪ್ಪಿಸು, ಆತನನ್ನು ಹಿಂಬಾಲಿಸು. ಅದು ಮಾತ್ರವಲ್ಲದೆ ಆತನ ಸಭೆಯಲ್ಲಿ ನೀನು ಯಾವಾಗ ಇಜ್ಜೋಡಾಗಿರ್ತೀಯೋ ನಿನಗೆ ಸೌಭಾಗ್ಯ ಇರುತ್ತೆ. ಯೇಸುವಿನ ನಾಮದಲ್ಲಿ ನಿನಗಿರುವಂಥ ಎಲ್ಲ ದೌರ್ಭಾಗ್ಯ ಬಿಟ್ಟೋಗುತ್ತೆ, ನಿನಗೆ ಸೌಭಾಗ್ಯ ಉಂಟಾಗ್ತದೆ. ಆಮೇಲೆ
ಇಟ್ಸ್ ವೆರಿ ಇಂಪಾರ್ಟೆಂಟ್. ಯೆರೂಸಲೇಮಿನ ಸೌಭಾಗ್ಯವನ್ನು ನೀನು ನೋಡುವವನಾಗು ಅಂತ ಬರೆದಿದೆ ಪ್ರಿಯರೇ. ಆದ್ದರಿಂದ ಒಂದು ವೇಳೆ ಇವತ್ತು ನಿಮ್ಮ ಹೃದಯ ಯೆರೂಸಲೇಮಿನಲ್ಲಿ ಇಲ್ವಾ, ಅಥವಾ ನೀವು ತೀರ್ಮಾನ ಮಾಡಲಿಲ್ವಾ, ಇವತ್ತು ತೀರ್ಮಾನ ಮಾಡಿರಿ. ಮಾತ್ರವಲ್ಲದೆ ನಿಮ್ಮ ಜೀವಿತ ಸಭೆಯೊಂದಿಗಿರಲಿ, ಸಭೆಯ ಒಂದು ಪ್ರಾರ್ಥನೆಗಳಲ್ಲಿ ನಿಮಗೆ ಟೈಮ್ ಮಾಡಿಕೊಂಡು ಬಂದು 1 hour ಆದರೂ ಆತನ ಬಳಿಯಲ್ಲಿ ಕುಳಿತುಕೊಂಡು ದೇವರೊಂದಿಗೆ ಸಂಧಾನವಾಗಿರಿ. ಎಲ್ಲೆಲ್ಲಿ ನಿನ್ನ ಜೀವಿತದಲ್ಲಿ ವಾಕ್ಯದ ಪ್ರಕಾರ ನಾನು ನೀನು ನಿನ್ನ ಕುಟುಂಬ ಮಾತ್ರವಲ್ಲದೆ ಸಭೆಯಾಗಿ ಎಲ್ಲೆಲ್ಲಿ ದೇವರಿಂದ ದೂರ ಇದ್ದೀವಿ, ಪ್ರಿಯ ದೇವರ ಮಕ್ಕಳೇ, ದೇವರ ಹತ್ತಿರ ಇರೋದಕ್ಕೆ ನಾನು ನೀನು ಇವತ್ತು ತೀರ್ಮಾನ ಮಾಡೋಣ. ಒಂದನೇದಾಗಿ, ನೀನು ಯೆರೂಸಲೇಮಿನಲ್ಲಿ ವಾಸ ಮಾಡಿದ್ರೆ ನಿನಗೆ ಸೌಭಾಗ್ಯ ಉಂಟಾಗ್ತದೆ. ಎರಡನೇದು, ಕೀರ್ತನೆ 122 6-9 ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ. ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ನನ್ನ ಬಂಧು ಮಿತ್ರರ ನಿಮಿತ್ತವಾಗಿ ನಿನಗೆ ಶುಭವಾಗಲೆಂದು ಹೇಳುತ್ತೇನೆ. ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿಮಗೆ ಸುಕ್ಷೇಮವನ್ನು ಹಾರೈಸುತ್ತೇನೆ. ಸರಿ, ಯೆರೂಸಲೇಮನ ಯೆರೂಸಲೇಮಿಗಾಗಿ ಪ್ರಾರ್ಥನೆ ಮಾಡಬೇಕು. ಯಾಕೆ ಯೆರೂಸಲೇಮಿಗೆ ಪ್ರಾರ್ಥನೆ ಮಾಡಬೇಕು? ಯಾಕಂತಂದರೆ ಯೆರೂಸಲೇಮಿಗೇ ಯೇಸು ಸ್ವಾಮಿ 2ನೇ ಬರೋಣದಲ್ಲಿ ಬಂದು ಅಲ್ಲಿ ತನ್ನ ಕಾಲುಗಳು ಅಲ್ಲಿ ಇಳಿಯಲ್ಪಡ್ತದೆ. ಮಾತ್ರವಲ್ಲದೆ ಯೆರೂಸಲೇಮಿನಿಂದನೇ 1000 ವರ್ಷದ ಆಳ್ವಿಕೆ ಆರಂಭವಾಗ್ತದೆ. ಯೆಹೆಜ್ಕೇಲ 37ನೇ ಅಧ್ಯಾಯ ನೆರವೇರಿತು. ಒಂದು 50-60 ವರ್ಷದಿಂದ ನೆರವೇರಿತು. ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟು ಅದು ದೇಶವಾಗಿ ಮಾರ್ಪಡ್ತು. ಈಗ ನಡೀತಾ ಇರೋದು ಯೆಹೆಜ್ಕೇಲ 38ನೇ ಅಧ್ಯಾಯ. ಎಲ್ಲರೂ ಕೇರ್ಫುಲ್ಲಾಗಿ ಓದ್ರಿ. ಅಂದರೆ ಒಂದು 2 ವರ್ಷದ ಹಿಂದೆ October 7th or 9th ಅಲ್ಲಿಂದ ಆರಂಭವಾಯಿತು. ಅದಕ್ಕಿಂತ ಮುಂಚೆನೂ ಆರಂಭವಾಗಿತ್ತು. 1970-80 ಆರಂಭವಾಗಿತ್ತು 38ನೇ ಅಧ್ಯಾಯ. ಬಟ್ ಈಗ ಅದು ತೀವ್ರತೆಗೆ ಬರ್ತಾ ಇದೆ, ತುಟ್ಟ ತುದಿಗೆ ಬರ್ತಾ ಇದೆ. ಅಂದರೆ ಎಲ್ಲಿಗೆ ಬರ್ತಾ ಇದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಉತ್ತರ ದಿಕ್ಕಿನಿಂದ ಮಾತ್ರವಲ್ಲದೆ ಎಲ್ಲ ಬೇರೆ ಬೇರೆ ದೇಶಗಳು, ಸುಮಾರು 10 ಬಲಿಷ್ಠ ರಾಜ್ಯಗಳು ಒಟ್ಟಾಗ್ತಿರುವುದನ್ನು ನೀವು ನೋಡ್ತಾ ಇದ್ದೀರಾ. ಯೆಹೆಜ್ಕೇಲ 38 ಹೋಗಿ ಓದ್ರಿ ಪ್ರಿಯರೇ. 37 ನೀವು ಓದಿದ್ದೀರ. ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟರು, ದೇವರು ಒಂದು ದೇಶವಾಗಿ ಮಾರ್ಪಡಿಸಿದ್ರು, ಎಲ್ಲ ದೇಶದಲ್ಲಿರುವಂಥ ಇಸ್ರಾಯೇಲರು ಒಟ್ಟಾಗಿ ಸೇರಿದ್ರು. 37 ಮುಗಿದೋಯ್ತು. ಈಗ ನಾವಿರೋದು 38ನೇ ಅಧ್ಯಾಯದಲ್ಲಿ. ಈಗ ನಾವು 2ನೇ ಹಂತಕ್ಕೆ ಬಂದಿದ್ದೀವಿ. 1ನೇ ಹಂತ 1-2 ವರ್ಷದಲ್ಲಿ ನಡೀತು, ಆಮೇಲೆ ಸ್ವಲ್ಪ ಸೈಲೆಂಟ್ ಆಯಿತು. ಬಟ್ ಈಗ 38ನೇ ಅಧ್ಯಾಯದಲ್ಲಿ 2ನೇ ಭಾಗಕ್ಕೆ ಬಂದಿದ್ದೀವಿ. ಅದರಲ್ಲಿ 4-5 ಭಾಗ ಇದೆ 38ನೇ ಅಧ್ಯಾಯದಲ್ಲಿ. ಬಟ್ 2ನೇ ಭಾಗಕ್ಕೆ ಬಂದಿದ್ದೀವಿ. ಅಂದರೆ ಬಲಿಷ್ಠ ರಾಷ್ಟ್ರಗಳು ಸೇರಿ ಕೇವಲ 90 ಲಕ್ಷ ಜನಸಂಖ್ಯೆ ಇರುವಂಥ ಪಟ್ಟಣದ ಮೇಲೆ ಬರ್ತಾರೆ. ಅದು ಯೆರೂಸಲೇಮ್, ಇಸ್ರಾಯೇಲರು. ಫಾರ್ ಎಕ್ಸಾಂಪಲ್, ಇರಾನ್ಗೆ ಇರುವಂಥ ಜನಸಂಖ್ಯೆ 9 ಕೋಟಿ. ಆದರೆ ಇಸ್ರಾಯೇಲರಿಗೆ ಇರುವಂಥ ಜನಸಂಖ್ಯೆ ಕೇವಲ 90 ಲಕ್ಷ ಮಾತ್ರ. ಯಾರಿಗೆ ಬಲ ಜಾಸ್ತಿ? ಇರಾನ್ಗೆ. ಸರಿ, ನೆಕ್ಸ್ಟು ನೀವು ನೋಡಕ್ಕೆ ಹೋದರೆ ಬೇರೆ ಎಲ್ಲ ಬಲಿಷ್ಠವಾದ ರಾಜ್ಯಗಳು, ರಷ್ಯಾ, ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಇನ್ನಿತರ ಕೆಲವು ಬಲಿಷ್ಠ ರಾಷ್ಟ್ರಗಳು ಇವಾಗ ಒಟ್ಟಾಗಿ ಒಳಗಡೆ ಒಡಂಬಡಿಕೆ ಮಾಡ್ಕೊಳ್ತಾ ಇರೋದು ಈ ದೇಶದ ಮೇಲೆ ಬಂದು ಇಳಿತೀವಂತ. ಮುಖ್ಯವಾಗಿ ಯೆರೂಸಲೇಮನ್ನು ಸಂಪೂರ್ಣವಾಗಿ ಧೂಳು ಮಾಡಬೇಕಂತ ಅದಕ್ಕೆ ಪ್ರಾರ್ಥನೆ ಮಾಡಿರಿ ಅಂತ ದೇವರು ಹೇಳಿರೋದು. ದೇವರ ಮಕ್ಕಳು ನಾನು ನೀನು ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ನಾನು ನಂಬ್ತೀನಿ ಈ ಒಂದು ಸಂದೇಶ ನಿಮಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ. ಖಂಡಿತವಾಗಿ ಒಂದು ವೇಳೆ ನಿಮ್ಮ ಹೃದಯವನ್ನು ಯೇಸುಸ್ವಾಮಿ ಕೊಡದೆ ಹೋದರೆ ನಿಮ್ಮ ಹೃದಯವನ್ನು ಯೇಸುಸ್ವಾಮಿ ಕೊಡ್ರಿ. ಮಾತ್ರವಲ್ಲದೆ ದೇವರಿಂದ ದೂರ ಹೋಗಿದ್ರೆ ಆತನ ಹತ್ರ ಬನ್ನಿರಿ. ಆತನ ಒಂದು ಸಮಾಧಾನದ ನಗರದಲ್ಲಿ ನೀವು ಜೀವಿಸಿರಿ. ಯೇಸು ಖಂಡಿತವಾಗಿ ನಿಮಗೆ ಸಮಾಧಾನ ಕೊಡ್ತಾರೆ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಈ ದಿನ ಈ ಸಂದೇಶದ ಮೂಲಕವಾಗಿ ನೀವು ಮಾತನಾಡಿದ್ಯಪ್ಪ. ಯಾರ್ಯಾರು ಹಿಂದೆ
ದೂರ ಹೋದವರು ನಿನ್ನ ಹತ್ರ ಬರ್ತಾ ಇದ್ದಾರೋ ದೇವರೇ, ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬರ್ತಾ ಇದ್ದಾರೋ ಅವರಿಗೆ ಸಮಾಧಾನ ಕೊಡು, ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ. ಅವರನ್ನು ನಿನ್ನ ಒಂದು ಪವಿತ್ರಾತ್ಮನಿಂದ ತುಂಬಪ್ಪ ದೇವರೇ. ಕಾಯಿಲೆ, ವೇದನೆ, ನೋವು, ದುಃಖದಲ್ಲಿರುವಂಥ ಎಲ್ಲರಿಗೂ ನೀನು ಬಿಡುಗಡೆ ಕೊಡು. ಆನಂದ ತೈಲದಿಂದ ಅವ್ರನ್ನ ತುಂಬಿ ನೀನು ನಡೆಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮಾತ್ರವಲ್ಲದೆ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್